ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಮೊದಲನೇದಾಗಿ ಕಿರಣ್ ಕ್ರೇಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವೇನಾದ್ರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆದಂತಹ ಅಕ್ಷಯ್ ಅವರು ಒಂದು ವಿಡಿಯೋ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ರು. ಅದೇನೆಂದರೆ ಯಾವ ಥರ ಗಾಡಿನ ಜರ್ಕೊಡಿದಂಗೆ ಮೂವ್ ಮಾಡೋದು ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿ, ಸ್ವಲ್ಪನೂ ಕೂಡ ಗಾಡಿ ಜರ್ಕೊಡಿದಂಗೆ ಯಾವ ಥರ ಗೇರ್ ಶಿಫ್ಟ್ ಮಾಡಿಕೊಂಡು ಮತ್ತು ಯಾವ ಥರ ಎಕ್ಸ್ಲೇಟರ್ನೆಲ್ಲ ಕೊಡೋದು ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದ್ಬಿಟ್ಟು ಕಮೆಂಟ್ಸ್ ಮಾಡಿದ್ರು. ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಯಾವ ಥರ ಸ್ವಲ್ಪನೂ ಕೂಡ ಗಾಡಿ ಜರ್ಕೊಡಿದಂಗೆ ಎಲ್ಲ ಗಿರಲ್ಲೂ ಕೂಡ 1ರಿಂದ 5ನೇ ಗೇರ್ ತನಕ ಯಾವ ಎಲ್ಲ ಗಿರಲ್ಲೂ ಕೂಡ ಸ್ವಲ್ಪನೂ ಕೂಡ ಜರ್ಕೊಡಿದಂಗೆ ವೆಹಿಕಲ್ನ ಮೂವ್ ಮಾಡೋದು ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಡೀಟೇಲ್ ತಿಳಿಸ್ಕೊಡ್ತೀನಿ. ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದ್ರೆ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಯಾವ ಥರ ನೀವು ಗಾಡಿನ ಜರ್ಕೊಡಿದಂಗೆ ಸ್ಮೂತಾಗಿ ಮೂವ್ ಮಾಡೋದು ಅಂದರೆ ನಮಗೆ ಒಳಗಡೆ ಕೂತಿರೋರಿಗೆ, ಪ್ಯಾಸೆಂಜರ್ಸ್ಗಾಲಿ ಹಿಂದೆ ಕೂತಿರೋರಿಗೆ ನಾವು ಗೇರ್ ಶಿಫ್ಟ್ ಮಾಡ್ತಿದ್ದೀವಿ ಅಂತ ಗೊತ್ತೇ ಆಗ್ಬಾರ್ದು. ಆ ಥರ ನಾವು ಗೇರ್ನ ಶಿಫ್ಟ್ ಮಾಡಬೇಕು ಮತ್ತು ಮೂವ್ ಮಾಡಬೇಕು. ಯಾಕೆಂದರೆ ಹೊಸ್ದಾಗಿ ಡ್ರೈವ್ ಮಾಡೋರೆಲ್ಲ ಪಾಪ ಹೊಸ್ದಾಗಿ ಡ್ರೈವ್ ಮಾಡೋರು ಕೆಲವರು ಗಾಡಿ ಗೇರ್ ಶಿಫ್ಟ್ ಮೂವ್ ಮಾಡುವಾಗ ಜರ್ಕೊಡೋದು ಇವೆಲ್ಲ ಮಾಡ್ತಾರೆ. ಆ ಥರ ಮಾಡಬಾರ್ದು. ಸ್ಮೂತಾಗಿ ಗೇರ್ ಶಿಫ್ಟ್ ಮಾಡ್ಕೊಂಡು ಜರ್ಕೊಡಿದಂಗೆ ಮೂವ್ ಮಾಡಬೇಕು. ಅದಕ್ಕೋಸ್ಕರ ನಾನೀಗ ಈ ವಿಡಿಯೋದಲ್ಲಿ ಯಾವ ಥರ ನೀವು ಜರ್ಕೊಡಿದಂಗೆ ಮೂವ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ನೋಡಿ, ಜರ್ಕೊಡೋದಕ್ಕೆ 2 ಕಾರಣ. ಒಂದು, ಕ್ಲಚ್ಚು ಇನ್ನು ಬಿಡೋದಕ್ಕೆ ಮುಂಚೆನೇ ಎಕ್ಸ್ಲೇಟರ್ ಕೊಟ್ಟರೆ ಜರ್ಕೊಡೈತೆ. ಇನ್ನೊಂದು ಬಂದ್ಬಿಟ್ಟು ನೀವು ಕ್ಲಚ್ ಮೇಲೆ ಕಾಲು ತೆಗೆದು ಕೂಡ ಎಕ್ಸ್ಲೇಟರ್ ಕೊಡ್ಬೇಕಾದ್ರೆ ಒಂದು ಸಲ ಈ ಥರ ಪ್ರೆಸ್ ಮಾಡಿದ ತಕ್ಷಣ ಜರ್ಕೊಡೈತೀವಿ. 2 ಕಾರಣದಿಂದ ಗಾಡಿ ಜರ್ಕೊಡೈತೆ. ನೀವು ಒಂದು ತಿಳ್ಕೊಬೇಕು, ಎಕ್ಸ್ಲೇಟರ್ ಮತ್ತು ಕ್ಲಚ್ನ ಎಕ್ಸ್ಲೇಟರ್ ಅಲ್ವಾ, ಇದು ಎಕ್ಸ್ಲೇಟರ್ ಪೆಡಲ್ನ ನೀವು 1ರಿಂದ 10 ಅಂತ, ಇದು ಸ್ಟಾರ್ಟಿಂಗ್ ಪಾಯಿಂಟ್ 1 ಅಂತ ಅಂದ್ಕೊಂಡ್ರೆ ಅಪ್ಲೈ ಮಾಡಿದ್ರೆ 10 ಅಂತ ತಿಳ್ಕೊಳ್ಳಿ. ಅದನ್ನ 1 2 3 4 5 6 7 8 9 10 ಈ ಥರನೇ ಪ್ರೆಸ್ ಮಾಡ್ಬೇಕಂದ್ರೆ ಒಂದು ಸಲ ಈಗ 5 ನೋಡಿ, ಈ ಥರ ಅರ್ಧ ಪ್ರೆಸ್ ಮಾಡಿ 5 ಈ ಥರ ಪ್ರೆಸ್ ಮಾಡ್ಬಾರ್ದು. ಈ ಥರ ಪ್ರೆಸ್ ಮಾಡೋದು ನಿಮ್ಮ ಗಾಡಿ ಜರ್ಕೊಡೋದು ಇವೆಲ್ಲ ಆಗುತ್ತೆ. ಓಕೆನಾ? ಈ ಥರ ಸ್ಮೂತಾಗಿ 1 2 3 4 5 ಈ ಥರ ರೇಸ್ ಮಾಡ್ಕೊಳ್ತಾ ಹೋಗ್ಬೇಕು. ಮತ್ತು ಕ್ಲಚ್ನೂ ಅಷ್ಟೇ, ನೀವೀಗ ಕಂಪ್ಯೂಟರ್ ಪ್ರೆಸ್ ಮಾಡಿ ಇಟ್ಕೊಂಡು ನೀವು ಅಲ್ಲಿಂದ 0ಇಂದ ಕೌಂಟ್ ಮಾಡ್ಕೊಂಡ್ರೆ ಬಿಡುವಾಗಲೂ ಅಷ್ಟೇ ನೀವು ಒಂದು ಸಲ ಈ ಥರ ಬಿಡಬಾರ್ದು. ಈ ಥರ ಬಿಟ್ಟರೆ ಗಾಡಿ ಜರ್ಕೊಡೋದು ಮತ್ತು ಆಫ್ ಆಗೋದು ಇವೆಲ್ಲ ಆಗುತ್ತೆ. ಓಕೆನಾ? ಇದು 1 ಅಂದ್ಕೊಂಡ್ರೆ 1 2 3 4 5 6 7 8 9 10 ಈ ಥರನೇ ರಿಲೀಸ್ ಮಾಡಬೇಕು. ಓಕೆನಾ? ಎಕ್ಸ್ಲೇಟರ್ನು ಕೊಡುವಾಗ 1 2 3 4 5 6 7 10 ಅಂತ ಫುಲ್ ಕೊಡಬೇಕು. ಈ ಥರ ಬಿಡುವಾಗಲೂ ಅಷ್ಟೇ ಕ್ಲಚ್ನ 1ರಿಂದ 10 ತನಕ ನಿಧಾನಕ್ಕೆ ಬಿಟ್ಕೊಂಡ್ಬರ್ಬೇಕು. ಒಂದು ಸಲ ಬಿಟ್ಟು ಅಂದರೆ ಗಾಡಿ ಆಫ್ ಆಗೋದು ಜರ್ಕೊಡೈತೆ. ಇದನ್ನು ಅಷ್ಟೇ, ಇದು ಒಂದು ಸಲ ಕೊಟ್ಟರೆ ಗಾಡಿ ಗುಂಗ್ಸ್ ಜರ್ಕೊಡೈತೆ. ಓಕೆನಾ? ಈಗ ನೋಡಿ, ನಾನು ಪ್ರಾಕ್ಟಿಕಲ್ ನಿಮಗೆ ಮೂವ್ ಮಾಡಿ ತೋರಿಸ್ತೀನಿ. ನೋಡಿ, ಈಗ ಕ್ಲಚ್ ಅಪ್ಲೈ ಮಾಡ್ಕೊಂಡೆ ಫಸ್ಟ್ ಗೇರಿಗೆ ನೋಡಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಲೆಫ್ಟಿಗೆ ಪುಷ್ ಮಾಡಿ ಮೇಲ್ಗಡೆ ಎತ್ತಾ ಇದ್ದೀನಿ. ಮತ್ತು ನೋಡಿ, ಹ್ಯಾಂಡ್ ಬ್ರೇಕ್ ಇಳಿಸೋದಕ್ಕೆ ಮುಂಚೆ ಲೆಗ್ ಬ್ರೇಕ್ ಮೇಲೆ ಕಾಲಿಡಬೇಕು. ಓಕೆನಾ? ಇಲ್ಲ ಗಾಡಿ ಹಿಂದೆ ಹೋಗುತ್ತೆ, ಏನೋ ಸ್ಟಾಪ್ ಇತ್ತು ಅಥವಾ ಮುಂದೆ ಹೋಗುತ್ತೆ. ಬ್ರೇಕ್ ಇಳಿಸಿದೆ ನೋಡಿ. ಈಗ ಗಾಡಿ ಸ್ವಲ್ಪನೂ ಕೂಡ ಜರ್ಕೊಡಿದಂಗೆ ಮೂವ್ ಮಾಡ್ತೀನಿ. ನಿಮ್ಗೆ ಫಸ್ಟ್ ನಿಮಗೆ ತಿಳಿಸ್ತೀನಿ ನೋಡಿ ಗಾಡಿ ಹೆಂಗೆ ಜರ್ಕೊಡೈತೆ, ಯಾಕೆ ಜರ್ಕೊಡೈತೆ ಅಂತ. ನೋಡಿ, ಈಗ ನಾನು ಕ್ಲಚ್ ಬಿಡ್ತಾನೆ ಇದ್ದೀನಿ ಅಲ್ವಾ, ಕ್ಲಚ್ನ ಬಿಟ್ಟೆ ಈಗ ಎಕ್ಸ್ಲೇಟರ್ ಕೊಡ್ತಾ ಇದ್ದೀನಿ. ಈಗ ನಮ್ಮ ಗಾಡಿ ಈ ಥರ ಗುಂಗ್ಸುತ್ತೆ, ಈ ಥರ ಜರ್ಕೊಡೈತೆ ನೋಡಿ. ಈ ಥರ ಎಲ್ಲ ಆಗುತ್ತೆ. ಈ ಥರ ಎಲ್ಲ ಮಾಡಬಾರ್ದು. ಅಥವಾ ನೀವು ಕ್ಲಚ್ ಬಿಟ್ಟ ಮೇಲೆ ಕಂಪ್ಯೂಟರ್ ಕ್ಲಚ್ ಬಿಟ್ಟಿದ್ದೀರಾ, ಈಗ ನೋಡಿ ಒಂದ್ಸಲ ಎಕ್ಸ್ಲೇಟರ್ ಕೊಡ್ತಾ ಇದ್ದೀನಿ. ಈ ಥರ ಒಂದು ಸಲ ನೀವು ಪ್ರೆಸ್ ಮಾಡಿದ್ರು ಈ ಥರ ಗಾಡಿ ಜರ್ಕೊಡೈತೆ. ಈ ಥರ ಮಾಡಬಾರ್ದು. ಓಕೆನಾ? ಕ್ಲಚ್ಚಿಂಗ್ ಇಟ್ಕೊಂಡು ಇನ್ನೂ ರಿಲೀಸ್ ಮಾಡೋಕ್ಕೆ ಮುಂಚೆ ಎಕ್ಸ್ಲೇಟರ್ ಕೊಡ್ತಂದ್ರೆ ನಿಮ್ಮ ಕ್ಲಚ್ ಬಿಟ್ಟು ನಿಮಗೆ ಜರ್ಕೊಡೈತೆ. ಓಕೆನಾ? ಈ ಥರ ಎಲ್ಲ ಮಾಡಬೇಡಿ. ಓಕೆ ಫ್ರೆಂಡ್ಸ್, ನಾನು ಕರೆಕ್ಟಾಗಿ ಜರ್ಕೊಡಿದಂಗೆ ನಿಮಗೆ 1ರಿಂದ 5ನೇ ಗೇರ್ ತನಕ ಮೂವ್ ಮಾಡಿ ತೋರಿಸ್ತೀನಿ. ಕಂಪ್ಯೂಟರ್ ಕ್ಲಚ್ ಅಪ್ಲೈ ಮಾಡಿಕೊಂಡು ಈ ಥರ ಸ್ಮೂತಾಗಿ ಫಸ್ಟ್ ಗೇರ್ಗೆ ಹಾಕ್ತಾ ಇದ್ದೀನಿ. ನೋಡಿ, ಆಫ್ ಪ್ರೆಸ್ ಮಾಡ್ಕೊತಾ ಇದ್ದೀನಿ, ಗಾಡಿ ಮೂವ್ ಆಗ್ತಿದೆ. ನೋಡಿ, ಕಂಪ್ಯೂಟರ್ ಸ್ಮೂತಾಗಿ ಕ್ಲಚ್ ಬಿಡಬೇಕು. ಒಂದು ಸಲ ಬಿಟ್ಟರೆ ಜರ್ಕೊಡೈತೆ. ಓಕೆನಾ? ಅದಾದ್ಮೇಲೆ ಕಾಲು ತೆಗೆದು ಈ ಥರ ಎಕ್ಸ್ಲೇಟರ್ನ ನಿಧಾನಕ್ಕೆ ಪ್ರೆಸ್ ಮಾಡಬೇಕು. 1 2 3 4 5 ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಂಡು ಹೋಗ್ಬೇಕು. ಒಂದು ಸಲ ಪ್ರೆಸ್ ಮಾಡಿದ್ರೆ ಗಾಡಿ ಜರ್ಕೊಡೈತೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಕಂಪ್ಯೂಟರ್ಗೆ ಕ್ಲಚ್ ಅಪ್ಲೈ ಮಾಡ್ಕೊಂಡು ಸೆಕೆಂಡ್ ಗೇರ್ ಶಿಫ್ಟ್ ಮಾಡಬೇಕು. ಓಕೆನಾ? ಕಂಪ್ಯೂಟರ್ಗೆ ಕ್ಲಚ್ ಮೇಲೆ ಕಾಲು ತೆಗೆದು ನಿಧಾನಕ್ಕೆ ಈ ಥರ ಎಕ್ಸ್ಲೇಟರ್ನ ಕೊಡ್ತಾ ಹೋಗಬೇಕು. ನೋಡಿ, ಈ ಥರ ಸ್ಮೂತಾಗಿ ಕೊಡ್ತಾ ಹೋಗಬೇಕು. ಆವಾಗ ಜರ್ಕೊಡೆಯಲ್ಲ. ನೋಡಿ, 125 km/h ಬಂತು. ಇದಾದಮೇಲೆ ಏನು ಮಾಡಬೇಕು ಅಂತಂದರೆ ಮತ್ತೆ ಎಕ್ಸ್ಲೇಟರ್ ಮೇಲೆ ಕಾಲು ತೆಗೆದು ಕಂಪ್ಯೂಟರ್ ಕ್ಲಚ್ ಅಪ್ಲೈ ಮಾಡಿಕೊಂಡು 3rd ಗೇರ್ಗೆ ಹಾಕ್ಬೇಕು. ಅದಾದಮೇಲೆ ಕಂಪ್ಯೂಟರ್ಗೆ ಕ್ಲಚ್ನ ಬಿಡಬೇಕು. ಬಿಟ್ಟ ಮೇಲೆ ಈ ಥರ ಎಕ್ಸ್ಲೇಟರ್ನ ಪ್ರೆಸ್ ಮಾಡಬೇಕು. ಓಕೆನಾ? ಕ್ಲಚ್ಚು ಇಟ್ಕೊಂಡೆ ಪ್ರೆಸ್ ಮಾಡೋಕ್ಕೆ ಹೋದರೆ ಮತ್ತು ನೀವು ಕ್ಲಚ್ಚು ಪ್ರೆಸ್ ಮಾಡ್ಕೊಂಡು ಎಕ್ಸ್ಲೇಟರ್ ಕೊಟ್ಟು ಕ್ಲಚ್ ಮೇಲೆ ಕಾಲು ತೆಗೆದ ತಕ್ಷಣ ಗಾಡಿ ಜರ್ಕೊಡೆಯುತ್ತೆ. ನೋಡಿ, 1 2 3 4 5 6 7 8 9 10 ಈ ಥರನೇ ನೀವು ನಿಧಾನಕ್ಕೆ ಎಕ್ಸ್ಲೇಟರ್ನ ಕೊಡ್ತಾ ಹೋಗ್ಬೇಕು. ಒಂದು ಸಲ ಕೊಟ್ಟರೆ ಜರ್ಕೊಡೆಯುತ್ತೆ. ಈಗ 3rd ಗೇರಲ್ಲಿ ಹೋಗ್ತಾ ಇದ್ನಾ, ಈಗ 40 km/h ಬಂತು. ಈಗ ನೋಡಿ, ಎಕ್ಸ್ಲೇಟರ್ ಮೇಲೆ ಕಾಲು ತೆಗೆದು ಕಂಪ್ಯೂಟರ್ ಕ್ಲಚ್ ಅಪ್ಲೈ ಮಾಡಿಕೊಂಡು 4th ಗೇರ್ಗೆ ಶಿಫ್ಟ್ ಮಾಡಬೇಕು. ಓಕೆನಾ? ಅದಾದಮೇಲೆ ಕ್ಲಚ್ ಮೇಲಿಂದ ಕಾಲು ತೆಗೆದು ಈ ಥರ ಎಕ್ಸ್ಲೇಟರ್ನ ಕೊಡ್ತಾ ಹೋಗಬೇಕು. ನೋಡಿ, ಸ್ಮೂತಾಗಿ ನೋಡಿ. ಈಗ 60 km/h ಬರ್ತಾ ಇದೆ. ಈಗ ನಾನು 5th ಗೇರ್ಗೆ ಹಾಕಬೇಕು. 60 km/h ಬಂದೆ.
ಈಗ ಎಕ್ಸಿಲೇಟರ್ ಮೇಲೆ ಕಾಲು ತೆಗೆದು ಕಂಪ್ಯೂಟರ್ ಕ್ಲಚ್ ಅಪ್ಲೈ ಮಾಡಿಕೊಂಡು 5th ಗೇರ್ಗೆ ಹಾಕಿ ಕಂಪ್ಯೂಟರ್ಗೆ ಕ್ಲಚ್ ಮೇಲಿಂದ ಕಾಲು ತೆಗೆದು ಈಗ ಎಕ್ಸಿಲೇಟರ್ನ ಕೊಡಬೇಕು ನೋಡಿ ಈ ಥರ. ಸ್ವಲ್ಪನೂ ಕೂಡ ಈಗ ಜರ್ಕ್ ಹೊಡಿತಾ ಇಲ್ಲ. ಓಕೆನಾ ನೋಡಿ, ಈಗ 5th ಗೇರಲ್ಲೇ ಹೋಗ್ತಾ ಇದ್ದೀನಿ. ಮುಂದೆ ಸ್ಲೋಪ್ ಇದಕ್ಕೆ ಬ್ರೇಕ್ ಮಾಡಿ. ಈಗ ನೋಡಿ ಸ್ಲೋ ಮಾಡ್ತಾ ಇದ್ದೀನಿ. ಈಗೇನು ಮಾಡ್ತಾ ಇದ್ದೀನಿ ಅಂದರೆ 40 km/h ಬಂದೆ 4th ಗೇರ್ಗೆ ಹಾಕ್ತೆ. ಓಕೆನಾ ನೋಡಿ, ಇನ್ನೂ ಅಷ್ಟೇ ನೋಡಿ. ಈಗ ಇನ್ನೂ ಸ್ಲೋಪ್ ಇದೆ. ಈಗ ಲೆಫ್ಟ್ ತೊಗೋಬೇಕು ಕಂಪ್ಯೂಟರ್ ಕ್ಲಚ್ ಅಪ್ಲೈ ಮಾಡಿಕೊಂಡು. ಈಗ 4th ಗೇರಲ್ಲಿ ಇದ್ದೀನಿ, ಈ ಥರ ಪ್ರೆಸ್ ಮಾಡಿ ಲೆಫ್ಟಿಗೆ ತರಬೇಕು. ಓಕೆನಾ, ಲೆಫ್ಟ್ ತಂದು ನೋಡಿ ಇಲ್ಲಿ ಲೆಫ್ಟ್ ಸ್ಟೇರಿಂಗ್ ತಿರ್ಸ್ತಾ ಇದ್ದೀನಿ. ಆಫ್ ಕ್ಲಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಮೂವ್ ಆಗ್ತಾ ಇದೆ. ಯಾಕೆಂದರೆ ಆಫ್ ಕ್ಲಚ್ ನಾನು ಯಾವಾಗ ಹೇಳ್ದಂಗೆ ಆಫ್ ಕ್ಲಚ್ ಮಾಡ್ಕೊಂಡ್ರೆ ಸಾಕು, ಮೂವ್ ಆಗುತ್ತೆ. ಕಂಪ್ಯೂಟರ್ ಕ್ಲಚ್ ಮೇಲೆ ಕಾಲು ತೆಗೆದು ನಿಧಾನಕ್ಕೆ ಎಕ್ಸಿಲೇಟರ್ನ ಕೊಡ್ತಾ ಇದ್ದೀನಿ ನೋಡಿ ಈ ಥರ. 1ಇಂದ ನಿಧಾನಕ್ಕೆ ಕೊಡ್ಕೊಳ್ತಾ ಹೋಗ್ಬೇಕು, 1ಇಂದ 10 ತನಕ. ಒಂದೇ ಸಲ ಕೊಡೋಕೆ ಹೋಗ್ಬಾರ್ದು, ಈ ಥರ ಸ್ಮೂತಾಗಿ ಕೊಡಬೇಕು ನೋಡಿ. ನಾನು ನೆಕ್ಸ್ಟ್ ಈಗ 3rd ಗೇರ್ ಶಿಫ್ಟ್ ಮಾಡಬೇಕು. ಅವಾಗ ಏನು ಮಾಡಬೇಕು ಅಂದರೆ ಕ್ಲಚ್ ಮೇಲೆ ಅವಾಗೇನು ಮಾಡಬೇಕು ಅಂದರೆ ಎಕ್ಸಿಲೇಟರ್ ಮೇಲೆ ಕಾಲು ತೆಗಿಬೇಕು. ಆಮೇಲೆ ಕಂಪ್ಯೂಟರ್ಗೆ ಕ್ಲಚ್ ಅಪ್ಲೈ ಮಾಡಿಕೊಂಡು 3rd ಗೇರ್ಗೆ ಹಾಕಬೇಕು. ಆಮೇಲೆ ಕ್ಲಚ್ ಮೇಲಿಂದ ಕಾಲು ತೆಗೆದು ಮತ್ತೆ ಎಕ್ಸಿಲೇಟರ್ನ ಕೊಡಬೇಕು. ಈಗ 3rd ಗೇರಲ್ಲಿ ಹೋಗ್ತಾ ಇದೆ ನೋಡಿ. 40 ಕ್ರಾಸ್ ಆಯ್ತು. ಈಗ ಎಕ್ಸಿಲೇಟರ್ ಮೇಲಿಂದ ಕಾಲು ತೆಗಿಬೇಕು, ಕಂಪ್ಯೂಟರ್ ಕ್ಲಚ್ ಅಪ್ಲೈ ಮಾಡಿಕೊಂಡು 4th ಗೇರ್ಗೆ ಹಾಕಬೇಕು. ಮತ್ತು ಕ್ಲಚ್ ಮೇಲಿಂದ ಕಾಲು ತೆಗೆದು ಎಕ್ಸಿಲೇಟರ್ನ ಕೊಡಬೇಕು. ನೀವು ಬೆಸ್ಟ್ ಅಂದರೆ ಇದೇ ಥರನೇ ಕಂಪ್ಯೂಟರ್ ಕ್ಲಚ್ ಮೇಲಿಂದ ಕಾಲು ತೆಗೆದುಬಿಟ್ಟು ಎಕ್ಸಿಲೇಟರ್ ಕೊಡಿ, ಜರ್ಕ್ ಹೊಡೆಯಲ್ಲ. ಮತ್ತು ಎಕ್ಸಿಲೇಟರ್ ಕೊಡುವಾಗ ಈ ಥರ 1ಇಂದ 10 ತನಕ ಅಂದರೆ ಸ್ಮೂತಾಗಿ ಕೊಡ್ತಾ ಹೋಗಿ, ಒಂದೇ ಸಲ ಕೊಡೋಕೆ ಹೋಗ್ಬೇಡಿ, ಆವಾಗ ಜರ್ಕ್ ಹೊಡೆಯಲ್ಲ ಗಾಡಿ. ಅಷ್ಟೇ ನೋಡಿ. ಈಗ ಅಪ್ ಸಿಕ್ತು 4th ಗೇರಲ್ಲಿ ಇದ್ದೀನಿ. ಈಗ ಕ್ಲಚ್ ಅಪ್ಲೈ ಮಾಡೋದು ಮುಂಚೆ ಎಕ್ಸಿಲೇಟರ್ ಮೇಲೆ ಕಾಲು ತೆಗೆದ 3rd ಗೇರ್ಗೆ ಹಾಕ್ತೆ. ಕಂಪ್ಯೂಟರ್ಗೆ ಕಾಲು ತಗೊಂಡು ಈಗ 3rd ಗೇರಲ್ಲಿ ಎಕ್ಸಿಲೇಟರ್ ಕೊಡ್ತಾ ಇದ್ದೀನಿ. ಈಗ ನೋಡಿ ತುಂಬ ಅಪ್ಪಿರೋದ್ರಿಂದ 2nd ಗೇರ್ 3rd ಗೇರಲ್ಲಿ ಆಗ್ತಾ ಇಲ್ಲ. ಕಂಪ್ಯೂಟರ್ ಕ್ಲಚ್ ಅಪ್ಲೈ ಮಾಡಿಕೊಂಡು ಸೆಕೆಂಡ್ ಗೇರ್ಗೆ ಹಾಕ್ಬಿಟ್ಟು ಈಗ ನೋಡಿ 2nd ಗೇರಲ್ಲಿ ಮೂವ್ ಮಾಡ್ತಾ ಇದ್ದೀನಿ. ಆಫ್ ಕ್ಲಚ್ ಮಾಡ್ಕೊಂಡಿದ್ದೀನಿ, ಮೂವ್ ಆಗ್ತಾ ಇದೆ. ಓಕೆನಾ ನೋಡಿ, ಈ ಥರ ಆಫ್ ಕ್ಲಚ್ ಮಾಡ್ಕೊಂಡು ಈ ಥರ ಎಕ್ಸಿಲೇಟರ್ ಕೊಡಬಾರ್ದು. ಆ ಥರ ಮಾಡಿದ್ರೆ ನಿಮ್ಮ ಕ್ಲಚ್ ಪ್ಲೇಟು ಹಾಳಾಗುತ್ತೆ ನೋಡಿ. ಕಂಪ್ಯೂಟರ್ ಕ್ಲಚ್ನ ಬಿಟ್ಬಿಟ್ಟೆ, ಈಗ ಎಕ್ಸಿಲೇಟರ್ನ ನಿಧಾನಕ್ಕೆ ಕೊಡ್ತಾ ಹೋಗಿ ನೋಡಿ. ಈಗ ಸ್ವಲ್ಪನೂ ಕೂಡ ಈಗ ಜರ್ಕ್ ಹೊಡಿತಾ ಇಲ್ಲ ಈ ಥರ. ನೀವು ಇದೇ ಥರನೇ ಕೊಟ್ಟರೆ ಸ್ವಲ್ಪನೂ ಕೂಡ ಜರ್ಕ್ ಹೊಡಿದಂಗೆ ಮೂವ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕೊನೆಯದಾಗಿ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಬೈ ಫ್ರೆಂಡ್ಸ್.